ಬೇರೋ ದೃಷ್ಟಿಲಿ ನಾನು ಗಂಡನಿಂದ ದೂರ ಆಗಿರೋ ಹೆಣ್ಣು. ಅದು ಅಲ್ಲದೆ ಅವ್ರ ಮನಸ್ಸಲ್ಲಿ ನಂದಿನಿ ಯಾವತ್ತೋ ಸತ್ತೋಗಿದ್ದಾಳೆ. ನಾನೇ ನಂದಿನಿ ಅನ್ನೋ ವಿಷಯನೂ ಅವ್ರಿಗೆ ಗೊತ್ತಿಲ್ಲ. ಹೆಸರು ಬದಲಾದ್ರೆ ಏನತ್ತೆ, ವ್ಯಕ್ತಿತ್ವ ಆಗಲಿ ಬದಲಾಗಲ್ಲ ಅಲ್ವಾ? ಹೆಸರೇನೇ ಇದ್ರು ನನ್ನ ಗಂಡ ಪ್ರೀತಿಸ್ತಾ ಇರೋದು ನನ್ನನ್ನೇ ಅಂತ ನಾನು ಅವ್ರನ್ನ ಒಪ್ಕೊಳ್ಳ. ಇಲ್ಲ, ನಾನು ನಂದಿನಿಯಾಗಿ ಯೋಚನೆ ಮಾಡಬೇಕು. ಕಳಂಕ ಬಂದಿರೋದು ನಂದಿನಿ ಅನ್ನೋ ಹೆಸರಿಗೆ. ಈಗ ನನ್ನ ಗುರಿ ಆ ಕಳಂಕನ ಕಳೆಯೋದಾಗಿರ್ಬೇಕು. ಹಾಗಂತ ನನಗೆ ಮತ್ತೆ ಹತ್ರ ಆಗ್ತಿರೋ ನನ್ನ ವೀರುನ ನಾನು ದೂರ ಮಾಡ್ಕೊಳ್ಳ. ಇಲ್ಲ, ನಿಜವಾಗ್ಲೂ ವೀರು ನನ್ನ ಹತ್ರ ಬರ್ತಿಲ್ಲ. ಅವ್ರಿಗೆ ನನ್ನ ಹೆಸರು ಕಂಡ್ರೇನೆ ಆಗಲ್ಲ. ಅವ್ರ ಹತ್ರ ಆಗ್ತಿರೋದು ಜಾನಕಿಗೆ, ಅಥವಾ ಜಾನಕಿಲಿ ನಂದಿನಿ ಗುಣಗಳಿದೆ ಅನ್ನೋ ಕಾರಣಕ್ಕೆ ಅವ್ರ ಹತ್ರ ಆಗ್ತಿರ್ಬೋದ. ನನಗೇನು ಅರ್ಥನೇ ಆಗ್ತಿಲ್ಲ. ನಾನು ಏನು ಮಾಡಲಿ ದೇವ್ರೆ? ಅವ್ರ ಪ್ರೀತಿನ ಸ್ವೀಕಾರ ಮಾಡ್ಲಾ, ಅಥವಾ ಅವರು ನಂದಿನಿಯಾಗಿ ನನ್ನನ್ನು ಒಪ್ಕೊಳ್ಳಿ ಅಂತ ಅವ್ರು ಬರೋವರೆಗೂ ಕಾಯಿಲ್ಲ. ಪರಿಸ್ಥಿತಿಗೋಸ್ಕರ ನಾನು ಜಾನಕಿ ಆದೆ. ಆದರೆ ಪ್ರಪಂಚದ ಕಣ್ಣಿಗೆ ನಾನು ಯಾವತ್ತಿದ್ರೂ ನಂದಿನಿನೇ. ನಾನು ನಂದಿನಿಯಾಗಿ ನಿರ್ಧಾರ ತಗೊಳ್ಳೋದು ಸರಿ ಅನ್ಸತ್ತೆ. ಸುರೇಂದ್ರ, ಬಂದೆ. ಏನಣ್ಣ ಹೇಗೆ ಕಾಣಿಸ್ತಿದ್ದೀನೋ? ನೀನು ಬೇಡ ಇರೋ ಥರ ಕಾಣಿಸ್ತಾ ಇದೆಯಾ? ಏನು ಮೀಟಿಂಗ್ ಇತ್ತಾ ಅಥವಾ ಪಾರ್ಟಿ ಆಫೀಸ್ಗೆ ಹೊರಟಿದ್ಯಾ? ಇಲ್ಲ ಕಣ, ನೀನು ಪಾರ್ಟಿ ಆಫೀಸಿಗೆ ಫೋನ್ ಮಾಡಿ ಯಾವುದೇ ಮೀಟಿಂಗ್ಗಳಿದ್ರು ಪೋಸ್ಟ್ಪೋನ್ ಮಾಡಿ ಅಂತ ಹೇಳ್ಬಿಡು. ಯಾಕಣ್ಣ, ಹುಷಾರಾಗಿದೆಯಾ ತಾನೆ? ನನಗೇನಾಗಿದೆಯೋ, ಫಿಟ್ಟಾಗಿ ನೆಮ್ಮದಿಯಾಗಿ ಸಂತೋಷವಾಗಿದ್ದೀನಿ. ಎಲ್ಲ ಏನಣ್ಣ, ಏನೋ ಜಾ ಅಂತ ಹೇಳಕ್ ಬಂದು ನಿಲ್ಲಿಸ್ಬಿಟ್ಟೆ. ಜಾಗಿಂಗ್ ಅನ್ನಕ್ಕೆ ಹೋದೆ. ಈ ಜಾಗಿಂಗ್ ಮಾಡ್ತಾ ಇದ್ದೀನಲ್ಲ, ಸ್ವಲ್ಪ ಫಿಟ್ನೆಸ್ ಕಡೆ ಗಮನ ಕೊಡ್ತಾ ಇದ್ದೀನಲ್ವ, ಸೊ ಆರೋಗ್ಯವಾಗಿದ್ದೀನಿ. ನೀನು ಬೇಡ, ಇತ್ತೀಚೆಗೆ ವ್ಯಾಯಾಮ, ಜಾಗಿಂಗು, ಡಯೆಟು ಅಂತ ಎಲ್ಲ ಚಾಚು ತಪ್ಪದೆ ಮಾಡ್ತಾ ಇದೀಯಾ. ಆದರೆ ಈ ಮೀಟಿಂಗ್ನೆಲ್ಲ ಕ್ಯಾನ್ಸಲ್ ಮಾಡಿಸಿ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇದೀಯಾ ಅಂದರೆ? ನಾನು ರೆಡಿಯಾಗಿ ಹೊರಟಿದ್ದೀನಿ ಅಂದರೆ ಯಾವುದೋ ಮುಖ್ಯವಾದ ಕೆಲಸದ ಮೇಲೆ ಹೊರಟಿದ್ದೀನಿ ಅಂತ ಅರ್ಥ. ಹಾಗೆ ಸುಬ್ಬುಗೂ ಫೋನ್ ಮಾಡಿ ಹೇಳ್ಬಿಡು ಇವತ್ತೇನು ಬರೋದು ಬೇಡ ಅಂತ. ಸರಿ ಅಣ್ಣ, ನೀನು ಎಲ್ಲಿಗೋ ಹೊರಟಿದೀಯ ಅಂದರೆ ಯಾಕೆ ಎಲ್ಲಿಗೆ ಅಂತ ನಾನು ಕೇಳೋದಿಲ್ಲ, ಸುಬ್ಬುಗೂ ನಾನು ಹೇಳ್ತೀನಿ. ಹಾಗೆ ಸೆಕ್ಯೂರಿಟಿ ಎಲ್ಲ ಏನು ಬೇಡ. ನಾನು ಮಿನಿಸ್ಟ್ರಾಗಿ ಅಲ್ಲಿಗೆ ಹೋಗ್ತಾ ಇಲ್ಲ, ಒಬ್ಬ ಸಾಧಾರಣ ಮನುಷ್ಯನಾಗಿ ಹೋಗ್ತಾ ಇದ್ದೀನಿ. ಹಾಗಾಗಿ ಸೆಕ್ಯೂರಿಟಿ ಬೇಡ, ನಾನು ಒಬ್ಬನೇ ಹೋಗ್ತೀನಿ. ನೀನು ಪಾರ್ಟಿ ಆಫೀಸ್ಗೆ ಸುಬ್ಬುಗೆ ಇನ್ಫಾರ್ಮ್ ಮಾಡೋದು ಮರಿಬೇಡ. ಸರಿ ಅಣ್ಣ, ಆಲ್ ದಿ ಬೆಸ್ಟ್. ಜಾನಕಿ ಅವ್ರಿಗೆ ನಾನು ಹೊರಟಿದ್ದೀನಿ ಅಂತ ಫೋನ್ ಮಾಡ್ಬಿಡ್ಲಾ? ಫೋನ್ ಯಾಕೆ, ಮೆಸೇಜೇ ಮಾಡ್ತೀನಿ. ಅವರೇ ಮೆಸೇಜ್ ಮಾಡಿದ್ದಾರೆ. ಸಾರಿ ವೀರು ಅವರೇ, ನಿಮ್ಮನ್ನು ಭೇಟಿಯಾಗೋದಕ್ಕೆ ನಾನು ಬರ್ತಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ.
ಸರ್ ಹೇಳಿ. ಸುಬ್ಬು, ನೀನು ಇಲ್ಲಿಗೆ ಬರೋದು ಬೇಡ ಅಂತ ಅಣ್ಣ ಹೇಳಿದಾನೆ. ಯಾವ ಮೀಟಿಂಗು ಇಟ್ಕೊಂಡಿಲ್ಲ, ಎಲ್ಲ ಕ್ಯಾನ್ಸಲ್ ಮಾಡಿ ಏನೋ ಆಚೆ ಹೋಗ್ತೀನಿ ಅಂತ ನಾನು. ಅಯ್ಯೋ ಹಾಗಂದ್ರೆ ನಾನು ಹೋಗ್ತಿದ್ನಲ್ಲ. ಇಲ್ಲ ಇಲ್ಲ ಇಲ್ಲ, ಅದನ್ನೇ ಬೇಡ ಅಂತ ಅಣ್ಣ ಹೇಳ್ತಿರೋದು. ಅವನು ಸೆಕ್ಯೂರಿಟಿನೂ ತಗೋತಾ ಇಲ್ಲ. ಯಾವ ಕೆಲ್ಸಕ್ಕೆ ಹೋಗ್ತೀಯನೋ ಗೊತ್ತಿಲ್ಲ. ನೀನು ಆರಾಮಾಗಿ ಮನೇಲೇ ಇರೋ, ಅವ್ನು ಹೋಗಿ ಬರಲಿ. ಅಣ್ಣ ಇಷ್ಟೊಂದು ಖುಷಿಯಾಗಿ ಹೊರಟಿದ್ದಾನೆ ಅಂದರೆ ಯಾವುದೋ ಸಂತೋಷವಾದ ವಿಷಯನೇ ಇರುತ್ತೆ. ಒಟ್ಟಿನಲ್ಲಿ ಅವನು ಖುಷಿಯಾಗಿದ್ರೆ ಅಷ್ಟು ಸಾಕು. ಯಜಮಾನ್ರು ಸೆಕ್ಯೂರಿಟಿನೂ ಬೇಡ ಮೀಟಿಂಗು ಬೇಡ ಅಂತ ಎಲ್ಲಿಗೆ ಹೊರಡ್ರಪ್ಪ? ಸೆಕ್ಯೂರಿಟಿ ಬೇಡ ಅಂದರೆ ತಪ್ಪಾಗಿ ಹೋಗುತ್ತೆ. ಎಲೆಕ್ಷನ್ ಬೇರೆ ಹತ್ತಿರ ಬರ್ತಾ ಇದೆ. ಯಜಮಾನ್ರ ಜೊತೆಗೆ ನಾನು ಇರಲೇಬೇಕು. ಇದ್ದೇ ಇರ್ತೀನಿ. ಯಾಕೆ ಜಾನಕಿ ಅವರೇ, ಯಾಕೆ ಬರಲ್ಲ? ನಾನು ಭೇಟಿ ಮಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ಅದು ವೀರು ಅವರೇ, ಅದು ಹಾಗಲ್ಲ. ನನ್ನ ಮೇಲೆ ಕೋಪನ ನಿಮಗೆ, ಅಥವಾ ನಿಮ್ಮ ಸ್ನೇಹನ ಆತ್ಮೀಯತೆನ ನಾನು ದುರುಪಯೋಗ ಪಡಿಸ್ಕೊಂಡೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅಯ್ಯೋ ಹಾಗಲ್ಲ, ನಿಮ್ಮ ಮನಸ್ಸಿನ ಮಾತನ್ನು ನೀವು ಹೇಳಿದ್ದೀರಾ. ಆದರೂ ನಿಮ್ಮನ್ನು ಮೀಟ್ ಮಾಡೋದು ಅಂದರೆ ಕಷ್ಟನೇ. ನೀವು ಮಿನಿಸ್ಟರು, ನಿಮ್ಮ ಜೊತೆ ಹೊರಗಡೆ ಬಂದು ನಿಂತು ಮಾತಾಡೋದು ಯಾಕೋ ಸರಿ ಅನ್ನಿಸ್ತಿಲ್ಲ. ಜಾನಕಿ ಅವರೇ, ನಾನು ಮಿನಿಸ್ಟರ್ ಆಗಿ ಬರ್ತಾ ಇಲ್ಲ. ಹೊಸ ಬದುಕನ್ನ ಕಟ್ಕೊಳ್ಳೋಕ್ಕೆ ಹಾತ್ ತೊರಿತಾ ಇರೋ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬರ್ತಾ ಇದ್ದೀನಿ. ಹಾಗಾಗಿ ನನ್ನ ಜೊತೆ ಯಾವ ಸೆಕ್ಯೂರಿಟಿನೂ ಇಲ್ಲ. ದಯವಿಟ್ಟು ಇಲ್ಲ ಅನ್ಬೇಡಿ. ನಾನು ಲೊಕೇಶನ್ ಕಳಿಸಿದ್ದೀನಿ, ನೀವು ಬರ್ತೀರಾ ಅನ್ನೋ ನಂಬಿಕೆ ನನಗಿದೆ. ನಾನು ಕಾಯ್ತಾ ಇರ್ತೀನಿ. ಆದರೂ ಅದು ನಾನು ನೀವೇನು ಹೇಳಬೇಡಿ ಪ್ಲೀಸ್. ನೀವೇನೇ ಹೇಳೋದಿದ್ರು ನೇರವಾಗಿ ನನ್ನ ಹತ್ರನೇ ಹೇಳಿ. ಬೇಕಾದಷ್ಟು ದಿವಸದಿಂದ ನಾನು ಒದ್ದಾಡ್ತಾ ಇದ್ದೀನಿ. ಇನ್ನು ಒದ್ದಾಟ ಅನುಭವಿಸೋಕ್ಕೆ ನನ್ನ ಕೈಲಾಗಲ್ಲ. ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದು ನನಗೆ ಗೊತ್ತಾಗಲೇಬೇಕು. ನಾನಿವತ್ತು ನಿಮ್ಮನ್ನು ಭೇಟಿ ಮಾಡಲೇಬೇಕು. ವೀರೋರೇ, ನನ್ನ ಮಾತು ಕೇಳಿ. ಕೇಳ್ತೀನಿ, ನೀವು ಬನ್ನಿ, ನೇರವಾಗಿ ಮಾತಾಡಿ. ನಿಮ್ಮ ಮಾತನ್ನು ಕೇಳೋದಕ್ಕೋಸ್ಕರವೇ ಕಾಯ್ತಾ ಇರ್ತೀನಿ. ಬರ್ತೀರಲ್ವಾ? ಗೊತ್ತು ನೀವು ಬಂದೇ ಬರ್ತೀರಾ ಅಂತ. ನಾನು ಹೇಳಿದ್ದೆಲ್ಲ ನಿಮಗೆ ನೆನಪಿದೆ ಅಲ್ವಾ? ಹೇಗೆ ಬರಬೇಕು ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ? ನನ್ನ ಪ್ರಪೋಸಲ್ ನಿಮ್ಗೆ ಒಪ್ಪಿಗೆ ಆದರೆ ಹಸಿರು ಬಳೆ ತೊಟ್ಕೊಂಡು ಬನ್ನಿ. ನಿಮ್ಮ ನಿರ್ಧಾರನ ಕೇಳೋಕ್ಕೆ, ನಿಮ್ಮ ಮಾತುಗಳನ್ನ ಕೇಳೋಕ್ಕೆ ನಾನು ಕಾಯ್ತಾ ಇರ್ತೀನಿ. ಅದೆಷ್ಟೊತ್ತಾದರೂ ಸರಿ, ನಾನು ಅಲ್ಲೇ ಇರ್ತೀನಿ.